ಬಾದಾಮಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದ ಹಣ ಹಂಚಿಕೆ, ರಾಜಕೀಯ ಹಿನ್ನೆಲೆ ವಿಶ್ಲೇಷಣೆ. ನಮಸ್ಕಾರ, ಇದು ಕನಕ ಟಿವಿ ಕನ್ನಡ. ಬಾದಾಮಿಯಲ್ಲಿ ನಡೆದ ಒಂದು ರಾಜಕೀಯ ಚರ್ಚೆಗೆ ಕಾರಣವಾದ ಘಟನೆ. ಜೆಡಿಎಸ್ ಕಾರ್ಯಕರ್ತರಿಂದ ಜನರಿಗೆ ಹಣ ಹಂಚಿಕೆ ಆಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಬಾದಾಮಿಯಲ್ಲಿ ನಡೆದ ಈ ಘಟನೆ ರಾಜ್ಯ ರಾಜಕಾರಣದಲ್ಲಿ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಜೆಡಿಎಸ್ ಕಾರ್ಯಕರ್ತರು ತಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಜನರನ್ನ ತರಲು ನಗದು ಹಂಚಿದ್ದರೆಂಬ ಆಕ್ಷೇಪಣೆಗಳು ಕೇಳಿಬಂದಿವೆ. ಹೆಚ್ಚುವರಿ ಮಾಹಿತಿ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ನೂರಾರು ಜನರನ್ನ ಸಮಾವೇಶಕ್ಕೆ ಕರೆತರಲು ಪ್ರತಿಯೊಬ್ಬರಿಗೂ ನಗದು ವಿತರಿಸಲಾಯಿತು ಎಂದು ಸ್ಥಳೀಯರು ದೂರಿದ್ದಾರೆ. ಈ ಸಂಬಂಧವಾದ ವಿಡಿಯೋ ಛಾಯಾಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿವೆ. ಈ ರೀತಿ ಹಣ ಹಂಚಿಕೆ ಪ್ರಕರಣಗಳು ಚುನಾವಣಾ ನೀತಿ ವಿರುದ್ಧವಾಗಿದ್ದು ರಾಜಕೀಯ ಪಾರದರ್ಶಕತೆಗೆ ಧಕ್ಕೆ ತರುತ್ತಿವೆ ಎಂಬ ಪ್ರಶ್ನೆಗಳು ಎದ್ದಿವೆ. ಇದು ಪಕ್ಷದ ಅಧಿಕೃತ ತೀರ್ಮಾನವೇ? ಇದರ ಹಿಂದೆ ಯಾರ ಪ್ರಭಾವ? ಚುನಾವಣಾ ಆಯೋಗ ಸ್ಪಂದಿಸಬಹುದೇ? ಇಂತಹ ಘಟನೆಗಳು ಜನತೆಯ ಆತ್ಮವಿಶ್ವಾಸವನ್ನ ಕುಗ್ಗಿಸುತ್ತವೆ. ಒಂದು ಪಕ್ಷದ ಬಲದೊಳಗಿನ ದುರ್ಬಲತೆ ಈ ರೀತಿ ಹುಟ್ಟುವ ಚಟುವಟಿಕೆಗಳ ಮೂಲಕ ಮುಚ್ಚಿ ಹಾಕಲಾಗುತ್ತದೆ ಎನ್ನುವ ಅಭಿಪ್ರಾಯವು ಕೇಳಿಬರುತ್ತದೆ. ವರದಿಗಾರ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟ್. ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಇದು ನಿಜವಾಗಿಯೂ ಜನಾಭಿಪ್ರಾಯ ಹಾಸುಹೊಕ್ಕಾಗುವ ರಾಜಕೀಯ ತಂತ್ರವೇ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಸುದ್ದಿಗಳ ವಿಶ್ಲೇಷಣೆಗೆ ಕನಕ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಆಗಿ. ಬಾಡಿಗೆ